ಇವತ್ತು ಆಲ್ರೆಡಿ ತಾರೀಕು 20 ಆಯ್ತು, ಇನ್ನ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಯಾಕೆ ಯಾಕೆ ಅಂತಾನೆ ಸಿಕ್ಕಾಪಟ್ಟೆ ಜನ ಇಲ್ಲಿ ಕ್ವಶನ್ ಮಾರ್ಕ್ ನ ಹಾಕ್ತಾ ಇರುವಂತದ್ದು. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ 15ರಿಂದ 20 ತಾರೀಕು ಒಳಗಡೆ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನೌನ್ಸ್ಮೆಂಟ್ ನ ಮಾಡಿತ್ತು. ಆದ್ರೂ ಕೂಡ ಇನ್ನೂ ಒಂದಷ್ಟು ಜನರಿಗೆ ಹಣ ಬರ್ತಾ ಇಲ್ಲ, ಕೊಡ್ತಾ ಇಲ್ಲ ಸರ್ಕಾರ. ಸೊ ಅವರು ಸಿಕ್ಕಾಪಟ್ಟೆ ರೀಸನ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಜನರದು ಕೆಲವೊಂದಷ್ಟು ಮಿಸ್ಟೇಕ್ ಗಳಿರುತ್ತೆ, ಟೆಕ್ನಿಕಲ್ ಇಶ್ಯೂಸ್ ಗಳಿರುತ್ತೆ. ಅದ್ರ ಬಗ್ಗೆ ಇವಾಗ ಹೇಳಕ್ ಬಂದಿದ್ದೀನಿ. ಸೊ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಫೋ ವಿತ್ ಸ್ವಾತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಹೇಳ್ದಂಗೆ ಇವಾಗ ಆಲ್ಮೋಸ್ಟ್ 4ನೇ ಕಂತಿನ ಹಣ ತಗೋತಾ ಇರ್ತೀರಾ. ದಿನಕ್ಕೊಂದು ಅಪ್ಡೇಟ್ ಬರ್ತಾ ಇರುತ್ತೆ, ದಿನಕ್ಕೊಂದು ಟ್ಯೂಸ್ ತಗೋತಾ ಇರ್ತಾರೆ. ಅಕ್ಕಪಕ್ಕದ ಮನೆಯೆಲ್ಲ ಓಡಾಡ್ಬೇಕಾದ್ರೆ ಏನು ನೀವು ಹಣ ಬಂತು ಅಂತೀರಾ, ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಆಕ್ಚುಲ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಇರುವಂತ ಅಷ್ಟು ಕೋಟಿ ಮಹಿಳೆಯರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ಇವರು ಹಂತವಾಗಿ ಒಂದಷ್ಟು ಜಿಲ್ಲೆಗಳಿಗೆ, ಒಂದಷ್ಟು ಡಿಸ್ಟಿಕ್ ಗಳಿಗೆ ಅಂತ ಹೇಳಿ ಹಣನ ರಿಲೀಸ್ ಮಾಡ್ಕೊಂತ ಬಂದಿದ್ದಾರೆ. ಆದ್ರೂ ಇಲ್ಲಿ ಕೆಲವರಿಗೆ ಇನ್ನೊಂದಷ್ಟು ಜನಕ್ಕೆ ಹಣ ಬಂದಿಲ್ಲ. ಹಣ ಬರ್ದೇ ಇದ್ದಿರೋದಕ್ಕೆ ಸರ್ಕಾರ ಏನೆಲ್ಲ ರೀಸನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಒಂದು, ನೀವು KYC ಮಾಡಿಲ್ಲ ಅಂತ ಹೇಳ್ತಾ ಇದೆ. KYC ಅಂದ್ರೆ ನೀವು ಹೋಗಿ ಬಯೋಮೆಟ್ರಿಕ್ ನ ಕೊಡ್ತೀರಾ, ಜೊತೆಗೆ ಆಧಾರ್ ಸೀಡಿಂಗ್ ನ ಮಾಡಿರ್ಬೇಕು. ಆಧಾರ್ ಸೀಡಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ್ದೇ ರೀತಿಯ ಹಣ ಬರೋದಿಲ್ಲ ಅಂತ ನಾವು ಡೇ 1 ಇಂದ ಹೇಳ್ಕೊಂತ ಬಂದಿದೀವಿ. ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಣ ಬರೋದಿಲ್ಲ. ಸೊ ಅದನ್ನ ರೀಸನ್ ಕೊಡ್ತಾ ಇದೆ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಾಗಿ ಮಿಸ್ ಮ್ಯಾಚ್ ಆಗ್ತಾ ಇರ್ತವೆ. ಸೊ ಈ ಒಂದು ರೀಸನ್ ಇಂದ ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರದವ್ರು ಹೇಳಿದ್ರು ನಾವು ರಿಲೀಸ್ ಮಾಡಿದೀವಿ, ಆದ್ರೆ ಕೆಲವರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನಗೆ ಹಣ ಬಂದಿಲ್ಲಪ್ಪ, ನಾನು ಏನ್ ಮಾಡ್ಬೇಕು, ನನಗೆ ಸೊಲ್ಯೂಷನ್ ಇಲ್ಲಿದೆ ಅಂತ ಹೇಳಿದ್ರೆ, ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೆ, ಈ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಯಾರಿಗೆಲ್ಲ ಹಣ ಬಂದಿಲ್ಲ ಎಲ್ಲರ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ಮೋಸ್ಟ್ ಜನರಿಗೆ ವಿಷಯ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ, ಮನೆಗೆ ಗ್ರಾಮ ಪಂಚಾಯಿತಿಯವರು ಬೆಂಗಳೂರು ಅನ್ನೋರು ಬರ್ತಾರೆ ಅಂತ ಹೇಳಿ ಒಂದಷ್ಟು ವಿಚಾರಗಳು ಇರುವಂತದ್ದು. ಬಂದು ಅವರು ಸಾರ್ಟ್ ಔಟ್ ಮಾಡಿ ನಿಮ್ಮನ್ನ ಬ್ಯಾಂಕ್ಗೂ ಕರ್ಕೊಂಡು ಹೋಗಿ ನಿಮಗ್ ಬರ್ಬೇಕಾಗಿರೋ ಹಣನೆಲ್ಲ ರಿಲೀಸ್ ಮಾಡಿ, ನಂತರ ನಿಮ್ಗೆ ಈ ಡಿಸೆಂಬರ್ 31ನೇ ತಾರೀಕು ಒಳಗಡೆ 1ನೇ ಕಂತಿನಿಂದ 4ನೇ ಕಂತಿನವರೆಗೂ ಯಾರಿಗ ಹಣ ಬಂದಿಲ್ಲ, ಅಥವಾ ಯಾವ್ದಾದ್ರು ಒಂದು ಕಂತೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಸೊಲ್ಯೂಷನ್ ಕೊಡ್ಬೇಕು ಅಂತ ಹೇಳಿ ಮನೆಗೆನೆ ಇವಾಗ ಅಧಿಕಾರಿಗಳನ್ನ ಕಳಿಸುವಂತ ಒಂದು ವಿಚಾರನ ಮಾಡ್ತಾ ಇರುವಂತದ್ದು. ಸೊ ವರಿ ಮಾಡ್ಬೇಡಿ, ಇವತ್ತು 20ನೇ ತಾರೀಕು ಆಲ್ರೆಡಿ ಆಗೋಗ್ಬಿಡಿದೆ, ಇನ್ನ ಹಣ ಬರ್ಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಸೊ ಇಷ್ಟ ದಿನನೇ ಕಾದಿದ್ದೀರಾ, ಇನ್ನೊಂದ್ ಸ್ವಲ್ಪ ದಿನ ಕಾರಿ, ಎಲ್ಲ ಹಣ ಬಂದೇ ಬರುತ್ತೆ. ಹಾಗೇನೆ ಮತ್ತೊಂದಷ್ಟು ಸಜೆಷನ್ಸ್ ಗಳನ್ನ ಕೂಡ ಮಾಡೋದೇನು ಅಂತ ಹೇಳಿದ್ರೆ, ನೀವು ಹೋಗಿ ದಯವಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ನ ತೆಗೀರಿ ಅಂತ ಹೇಳ್ತಾ ಇರುವಂತದ್ದು. ಸೊ ನಾನು ಕೂಡ ಹೇಳಿದೀನಿ, ಯಾಕಂದ್ರೆ ತುಂಬಾ ಎಕ್ಸಾಂಪಲ್ಸ್ ಗಳನ್ನ ನೋಡಿರೋದ್ರಿಂದ ಹೇಳ್ತಾ ಇರೋದು. ಸೊ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಅಕೌಂಟ್ ನ ತೆಗೆದ್ರೆ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ. ಸೊ ಇನ್ನೊಂದು ಹೊಸ ವಿಚಾರ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಾವು ವಿಡಿಯೋನ ಮಾಡಿದ್ವಿ, ನಿಮ್ಗೆಲ್ಲ ನೆನಪಿದ್ಯಾ? ಪಿಂಕ್ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಂದಷ್ಟು ವಿಚಾರಗಳು ಅಂತ ಹೇಳಿದ್ರೆ, ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಹಣ ಅಂತ ಹೇಳಿ ಕೆಲವೊಂದಷ್ಟು ಜನ ವಿಡಿಯೋನ ಮಾಡ್ತಾ ಇದಾರೆ, ಅಥವಾ ಎಲ್ಲಾದ್ರೂ ನ್ಯೂಸ್ ಅಲ್ಲಿ ಬರ್ತಾ ಇರುವಂತದ್ದು. ಪಿಂಕ್ ಸ್ಮಾರ್ಟ್ ಕಾರ್ಡ್ ಇಂದ ಇದ್ರೆ ಮಾತ್ರ ಹಣ ಬರುತ್ತೆ, ಹಾಗಾದ್ರೆ ಕಾರ್ಡ್ ಇಲ್ಲ ನಮ್ಮ ಹತ್ರ, ನಾವ್ ಏನ್ ಮಾಡ್ಬೇಕು ಅಂತಾನು ಪ್ರಶ್ನೆ ಮಾಡ್ತೀರಾ ಅಲ್ವಾ? ಸೊ ಈಗ ಜಾನ್ವರಿ 1ನೇ ತಾರೀಕಿಂದ ಮನೆಗೆ ಆಶಾ ಕಾರ್ಯಕರ್ತೆಯರು ಬಂದ್ಬಿಟ್ಟು ಪಿಂಕ್ ಸ್ಮಾರ್ಟ್ ಕಾರ್ಡ್ ನ ನಿಮಗೆ ಮನೆಗೆ ತಲುಪಿಸ್ತಾ ಇದಾರೆ, ಸರಿನಾ? ಇನ್ಮೇಲೆ ನೀವು ಪಿಂಕ್ ಸ್ಮಾರ್ಟ್ ಕಾರ್ಡ್ ಇದೆ, ಅದರಲ್ಲೊಂದು QR ಸ್ಕ್ಯಾನ್ ಕೋಡ್ ಇರುತ್ತೆ, ಅದರಿಂದ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿರುವಂತ ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದಾರೆ. ನಿಮ್ಮ ಮನೆಗೆ ಬಂದು ಪಿಂಕ್ ಕಾರ್ಡ್ ನ 1ನೇ ತಾರೀಕಿಂದ, ಜಾನ್ವರಿ 1ನೇ ತಾರೀಕಿಂದ ನಿಮ್ಮ ಮನೆಗೆ ಬಂದು ಹಂಚುವಂತ ಒಂದು ಕಾರ್ಯಕ್ರಮನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರದಿಂದ ಮತ್ತೊಂದಷ್ಟು ಹೊಸ ರೂಲ್ಸ್ ಬರ್ತಾ ಇರತ್ತೆ, ಅವ್ರವ್ರಲ್ಲೇ ಗೊಂದಲ ಇರುತ್ತೆ. ಈ ಕಡೆ ಹಣ ಕೊಟ್ಟಿದೀವಿ ಅಂತೀರಿ, ಬ್ಯಾಂಕ್ ಅವ್ರು ರಿಲೀಸ್ ಮಾಡಲ್ಲ. ಸೊ ಇಲ್ಲಿ ಕೊನೆಯದಾಗಿ ಬಕ್ರ ಆಗ್ತಾ ಇರೋದು ಅಥವಾ ಬಲಿ ಆಗ್ತಾ ಇರೋದು ನಮ್ಮಂತ ಇನ್ನೋಸೆಂಟ್ ಜನಗಳು. ಯಾಕೆ ಅಂದ್ರೆ, ಒಂದು ಕಮಿಟ್ಮೆಂಟ್ ನ ಮಾಡ್ಕೊಂಡಿರ್ತೀವಿ, ಕಮಿಟ್ಮೆಂಟ್ ಅಲ್ಲಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಮತ್ತೇನ್ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲರಿಗೂ ಕನ್ಫ್ಯೂಷನ್ ಆಗಿರುತ್ತಲ್ವಾ? ಸೊ ಒಂಥರ ಬೇಸರದ ಸಂಗತಿ. ಬಟ್ ಏನಂದ್ರೆ, ಕೊಡ್ತಾ ಇದೆಯಲ್ಲ ಅಂತ ಹೇಳಿ ಸೈಲೆಂಟ್ ಆಗಿ ಇಸ್ಕೋಬೇಕು. ಸೊ ಅನ್ನ ಭಾಗ್ಯದ ಬಗ್ಗೆನೂ ಕೂಡ ಇದೇ ಸೇಮ್ ಅಪ್ಡೇಟ್. ನೀವು ಎಲ್ಲಿ KYC ಮಾಡಿಲ್ಲ, ಅಥವಾ ನಿಮ್ಮ ಹೆಸರಲ್ಲಿ ಏನಾದ್ರು ವೇರಿಯೇಷನ್ ಇದ್ರೆ ಅಥವಾ ಡಿಫ್ರೆನ್ಸ್ ಇದ್ರೆ ನಿಮ್ಗೆ ಹಣ ಬರೋದಿಲ್ಲ ಅಂತಾನು ನಾನು ಹೇಳಿದ್ದೆ. ಸೊ ಅದ್ರ ಬಗ್ಗೆನೂ ಗಮನ ಇಟ್ಕೊಳ್ಳಿ. ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಏನ್ ಕೊಟ್ಟಿದ್ರೆ ಎಲ್ಲಾದ್ರೂ ಕರೆಕ್ಟ್ ಆಗಿರ್ಬೇಕು ಸಂಬಂಧಗಳು. ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಮಿಸ್ಟೇಕ್ ಆಗಿದ್ರು ನಿಮ್ಗೆ ಹಣ ಬಂದೇನು ಇರ್ಬೋದು.
ಸೊ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸ್ಕೊಂಡು ಇದಕ್ಕೆ ಸೂಕ್ತವಾಗಿರುವಂತ ಕ್ರಮ ತಗೊಂಡು ಇದನ್ನ ಕ್ಲಿಯರ್ ಮಾಡಲಿ ಸರ್ಕಾರ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಕ್ಲಾರಿಫೈ ಸಿಕ್ಕಿದೆ ಒಂದಷ್ಟು ವಿಚಾರದ ಬಗ್ಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನಾದ್ರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.